ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು? ಹುಡ್ಗಾನು ಅಂತ ಹೇಳಕ್ಕಾಗಲ್ಲ, ಹುಡ್ಗಿರು ಅಂತ ಹೇಳಕ್ಕಾಗಲ್ಲ, ಇಬ್ರು ಮಾಡ್ತಾರೆ. ನಾವು ಈಗ ಪ್ರಪೋಸ್ ಮಾಡ್ತೀವಿ ಅಂದ್ರೆ ಅವ್ರು ಒಪ್ಕೋಬೇಕಂತ ಏನು ಇರಲ್ಲ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಇಬ್ರದ್ದು ತಪ್ಪಿರತ್ತೆ, ಹುಡುಗಿದು ಹುಡುಗಂದು ಅಂತ ಹೇಳಕ್ ಬರೋದಿಲ್ಲ. ಹುಡುಗರು ಹುಡುಗಿಯರನ್ನ ಬಳಸ್ಕೊಂತಿರೋದು ಸಹಜ, ಹುಡುಗಿರಂತರೂ ಹುಡುಗರನ್ನ ಬಳಸ್ಕೊಂತಿರೋದು ಅತಿ ಸಹಜವಾಗಿ ಉಳಿದು ಬಿಟ್ಟಿದೆ ಬ್ರೋ. ಬಾಯ್ಸ್ ನ ATM ತರ ಗರ್ಲ್ಸ್ ಯೂಸ್ ಮಾಡ್ಕೊಂತಾರೆ. ಅದು ಲವ್. ಈಗ ಒಂದು ಹುಡುಗಿಗೆ ಇಷ್ಟ ಇರುತ್ತೆ, ಒಂದು ಹುಡುಗಿಗೂ ಇಷ್ಟ ಇರುತ್ತೆ. ಬಟ್ ಏನಂದ್ರೆ ಪರಿಸ್ಥಿತಿ ಅವ್ರನ್ನ ಏನೋ ಒಂದು ಕ್ಲಾರಿಟಿ ಕೊಡಲ್ಲ ಪರಿಸ್ಥಿತಿ. ಎಲ್ಲ ಜಾಕಿಗಳು ಹುಡುಗಿರು. ಯಾಕೆ ಬ್ರೋ? ಒಂದ್ಸತಿ ಇನ್ಸ್ಟಾ ಐಡಿ ತಗೊಂಡ್ ನೋಡ್ರಿ, ಗೊತ್ತಾಗುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಯಾರ ಮೇಲಾದ್ರೂ ಕ್ರಶ್ ಆಗಿದ್ಯಾ? ಗರ್ಲ್ಸ್ ಕಾಲೇಜಲ್ಲಿ ಎಲ್ಲಿಂದ ಗರ್ಲ್ಸ್ ಕಾಲೇಜ ನಿಮ್ದು? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೃತೇಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಲವ್, ಪ್ಯಾರ್, ಇಷ್ಕ್, ಮೊಹಬ್ಬತ್, ಇನ್ನು ಏನೇನು ಹೇಳ್ತಾರೋ. ಸೊ ಪ್ರೀತಿ ಅನ್ನೋ ಒಂದು ಟಾಪಿಕ್ ಮೇಲೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ನಮ್ಮ ಮಹಾಜನತೆ ಇವತ್ತು ಆ ಪ್ರೀತಿ ಬಗ್ಗೆ ಏನು ಹೇಳ್ತಾರೆ, ಸೊ ಅವ್ರ ಒಪಿನಿಯನ್ ಅಲ್ಲಿ ಲವ್ ಅಂದ್ರೆ ಏನು, ಸೊ ಅದನ್ನ ಇವತ್ತು ಕೇಳ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್. ಆ ವಿಡಿಯೋನ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ. ಈಗ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ನನ್ ಪ್ರಕಾರ ಲವ್ ಅಂದ್ರೆ ನನ್ನಮ್ಮ. ಆಕ್ಚುಲಿ ಲವ್ ಅಂದ್ರೆ ಅದೇ ಅಪ್ಪ ಅಮ್ಮ, ಸುಮ್ನೆ ಟೈಮ್ ಪಾಸ್ ಅನ್ಸುತ್ತೆ. ಟೈಮ್ ಪಾಸ್. ಬಾಯ್ಸ್ ನ ATM ತರ ಗರ್ಲ್ಸ್ ಯೂಸ್ ಮಾಡ್ಕೊಂತಾರೆ. ಅದು ಲವ್. ಲವ್ ಅಂದ್ರೆ ಫೀಲಿಂಗ್ಸ್ ಇರುತ್ತೆ, ಫೀಲಿಂಗ್ಸ್ ಅಷ್ಟೇ. ನಾವ್ ಯಾವ ರೀತಿ ಅವ್ರು ಇರ್ಬೇಕು ಅಂತ ನಾವು ಅನ್ಕೊಂಡಿರ್ತೇವಲ್ಲ, ಆ ರೀತಿ ರಿಲೇಟೆಡ್ ಯಾರಾದ್ರೂ ನಮ್ ಕಣ್ಣಿಗೆ ಅನ್ಸಿದಾಗ ಅದು ಒಂಥರ ಲವ್ ಫೀಲಿಂಗ್. ಪ್ರೀತಿ ಅಂದ್ರೆ ಕೇರಿಂಗ್. ಕೇರಿಂಗ್. ಓಕೆ. ಎಲ್ಲ ಮನುಷ್ಯಗೂ ಪ್ರೀತಿ ಬೇಕು, ಎಲ್ಲ ಒಂದು ಪ್ರಾಣಿಗಳಿಗೂ ಪ್ರೀತಿ ಬೇಕು. ಪ್ರತಿಯೊಬ್ಬರು ಭೂಮಿ ಮೇಲೆ ಇರೋದು ಒಂದು ಪ್ರೀತಿನ ಪಡೆಯಕೇನೆ ಇರೋದು. ಅದನ್ನ ನಾವ್ ಏನೋ ಅಂತ ಹೇಳಿ ಅದನ್ನ ಬ್ಯಾಡ ಥಿಂಕ್ ಮಾಡೋದು, ಅದು ಮನುಷ್ಯನ ಗುಣ ಆಗಿರುತ್ತೆ. ಪ್ರೇಮವು ಬೇಡ, ಪ್ರೇಯಸಿ ಬೇಡ, ನೆನಪೆ ಸಾಕೆ ನಗೆ. ಪ್ರೀತಿ ಅಂದ್ರೆ ಒಂದು ನಂಬಿಕೆ ಅಷ್ಟೇ, ಅದು ನಂಬಿಕೆ ಮೇಲೆ ಅದು ನಿಂತಿರುತ್ತೆ. ಪ್ರೀತಿ ಅನ್ನೋದೇ ನಂಬಿಕೆ ಮೇಲೆ ನಿಂತಿರೋದ್ರಿಂದ ಪ್ರೀತಿ ಅಂದ್ರೆ ನಂಬಿಕೆ. ನಂಬಿಕೆ. ಓಕೆ. ಪದ ಹೇಳ್ಬೋದು ಅಂದ್ರೆ ಅದೇ ನಂಬಿಕೆನೆ. ಇನ್ನೊಂದ್ ಹೆಸರೇ ನಮ್ ಟ್ರಸ್ಟ್. ಓಕೆ. Thanks a lot, and thanks a lot. Thank you. ಕ್ಲಾರಿಟಿ ಇರ್ಬೇಕಿಬ್ರು ಮಧ್ಯ. ಪ್ರೀತಿ ಅಂದ್ರೆ ಒಂದೇ ಅರ್ಥದಲ್ಲಿ ಹೇಳಕ್ ಬರೋದಿಲ್ಲ. ಪ್ರೀತಿ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ತಂದೆ ಮಗಳಾಗಿರ್ಬೋದು, ತಾಯಿ ಮಗಳಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಏನ್ ಬೇಕಾರಾಗಿರ್ಬೋದು. ಎರಡು ಹೃದಯಗಳು ಸೇರಿದ್ರೇನೆ ಪ್ರೀತಿ. ಎರಡು ಮನಸ್ಸುಗಳನ್ನ ಅರ್ಥ ಮಾಡಿಕೊಳ್ಳೋದೇ ಪ್ರೀತಿ. ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅಂದ್ರೆ ಬರೀ ಫೇಕು. ಲವ್ ಅಂದ್ರೆ ಫೇಕು. ಓಕೆ. ಎಲ್ಲ ಜಾಕಿಗಳು ಹುಡುಗಿರು. ಯಾಕೆ ಬ್ರೋ? ಒಂದ್ಸತಿ ಇನ್ಸ್ಟಾ ಐಡಿ ತಗೊಂಡ್ ನೋಡ್ರಿ, ಗೊತ್ತಾಗುತ್ತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಪ್ರೀತಿ ಅಂದ್ರೆ ಸಂತೋಷ. ನಮಗೆ ಬರ್ತಾ ಇರೋದು ಏನಾದ್ರೂ ಒಂದು ಆಸೆ ಕಂಡಾಗ ಅದು ಒಂದು ಸಂತೋಷದ ಒಂದು ಪ್ರೀತಿ. ಯಾರ ಮೇಲೆ ವಿಶ್ವಾಸ ಇಟ್ಟಾಗ, ಅವ್ರು ಏನಾರ ಮಾತಾಡಿದಾಗ ಪ್ರೀತಿಯಿಂದ ವಿಶ್ವಾಸ, ಅದೇ ಒಂದು ಅದೇ ಪ್ರೀತಿ. ಪ್ರೀತಿ ಅಂದ್ರೆ ನಿಸ್ವಾರ್ಥ ಇಲ್ದಲೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಓಕೆ. ನನ್ನ ಪ್ರಕಾರ ಲವ್ ಅಂದ್ರೆ ಒಂದು ಸ್ಟ್ರಾಂಗ್ ನಂಬಿಕೆ. ಏನೋ ಬಯಸ್ತಿದ್ದಂಗೆ ಇರೋದೇ ಲವ್ ಬ್ರೋ. ಫೇಕ್ ಡ್ರಗ್ಸ್. ಫೇಕ್ ಡ್ರಗ್ಸ್. ಡಿಪ್ರೆಷನ್. ಫೇಕ್ ಲವ್ ಅಂದ್ರೆ ಫೇಕ್. ಓಕೆ. ಫೇಕ್ ಡ್ರಗ್ಸ್. ಓಕೆ. ಲವ್ ಅಂದ್ರೆ ಬ್ರೋ ಸಕ್ಸಸ್ ಆಗಿ ಜೊತೆಗೆ ಸಕ್ಸಸ್ ಆಗೋದು. ಜೊತೆಗೆ ಸಕ್ಸಸ್ ಆಗೋದು ಲವ್. ಕ್ರೇಜಿ. ಪ್ರೀತಿ ಅಂದ್ರೆ ಹುಡುಗ ಹುಡುಗಿ ಸೇರಿ ಅವ್ರಿಗೆ ಇಷ್ಟ ಆಗೋದನ್ನ ಮಾಡಿದ್ರಿ. ನಿಮ್ಗೆ ಇವಾಗ ಕಾಲೇಜ್ ಲೈಫ್ ಅಲ್ಲಿ ಯಾರ ಮೇಲಾದ್ರೂ ಕ್ರಶ್ ಆಗಿದ್ಯಾ? ಗರ್ಲ್ಸ್ ಕಾಲೇಜಲ್ಲಿ ಎಲ್ಲಿಂದ ಗರ್ಲ್ಸ್ ಕಾಲೇಜ ನಿಮ್ದು? ಸೆಲೆಬ್ರಿಟಿ ಕ್ರಶ್ ಆದ್ರೂ ಹೇಳ್ಬೋದಲ್ವಾ? BKD ರುದ್ರ ಮಾಸ್ಟರ್ ಇದಾರಲ್ಲ, ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗಿದ್ಯಾ? ಯಾವ್ದೋ ಕಾಲದಲ್ಲಿ ಆಗಿತ್ತು. ಡಿ ಬಾಸ್. ಓಕೆ. ಯಶ್. ಯಶ್. ಕಿರಣ್ ರಾಜ್. ಬಿದ್ದಾಗ ಯಾರು ಬರ್ಲಿಲ್ಲ, ಎದ್ದಾಗ ಕಾಲ್ ಎಳಿತೀರಾ. ಅವತ್ತೇ ಅಲ್ಲಾಡ್ಸಕ್ ಆಗ್ಲಿಲ್ಲ, ಇವತ್ ಏನ್ ಕಿತ್ಕೋತೀವಿ. ನೀವು ಯಾರಾದ್ರೂ ಲವ್ ಅಲ್ಲಿ ಇದ್ದೀರಾ? ಕ್ರಶ್ ಅಷ್ಟೇ. ಕ್ರಶ್ ಒನ್ ಸೈಡ್ ಇದೆ. ಓಕೆ. ಹೇಳಿಲ್ವಾ ಬ್ರೋ ನೀವು? ಹೇಳಿದೀವಿ. ಅವ್ರ ಒಪಿನಿಯನ್ ಹೇಳಿದ್ದಾರೆ. ಓಕೆ. ನಾವು ಈಗ ಪ್ರಪೋಸ್ ಮಾಡ್ತೀವಿ ಅಂದ್ರೆ ಅವ್ರು ಒಪ್ಕೋಬೇಕಂತ ಏನು ಇರಲ್ಲ. ಅದೇ ಇರ್ತಾವಲ್ಲ ಅವರು, ಅದೇ ಕ್ರಶ್ ಇದ್ರು ಅವ್ರು ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡೋದು. ಯಾರಾದ್ರೂ ಲವ್ ಅಲ್ಲಿ ಇದ್ದೀರಾ ಇಲ್ಲಿ? ಎಲ್ಲ ಸಿಂಗಲ್ಸ್. ಓಕೆ. ನಮ್ ಪಾರ್ಟಿ. ಓಕೆ. ನಿಮಗೆ ಲವ್ ಆಗಿಲ್ಲ ಸರ್? ಇಲ್ಲ ಬ್ರೋ. ಲವ್ ಆಗಿದ್ರೆ ಇದೆಲ್ಲ ಯಾಕೆ ಮಾಡ್ತೀರಾ? ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಗೆ ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನನಗ್ ಒಂದಲ್ಲ 100 ಆಗೈತೆ. ನಿಜ. ಓಕೆ. ಬ್ರೋ ನೀವು ಜಾಕಿ ಅನ್ಸುತ್ತೆ. ಅದಕ್ಕೆ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಆಗಿ ಹೇಳ್ತಿರೋದು. ಕ್ರಶ್
ಕ್ರಶ್ ನೋಡಿದವ್ರ ಮೇಲೆ ಎಲ್ಲ ಆಗುತ್ತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು? ಎರಡು ಕಡೆಯಿಂದಾನು ಮೋಸಗಳಾಗ್ತವೆ, ಎರಡು ಕಡೆಯಿಂದನೂ ಉಳ್ಸ್ಕೊಳಕ್ ಪ್ರಯತ್ನ ಇರ್ತವೆ. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ಕಡೆ ಇರುತ್ತೋ ಆ ಕಡೆ ಉಳ್ಸ್ಕೊಳಕ್ ನೋಡ್ತಿರ್ತಾರೆ. ನಂಬಿಕೆ ಇಲ್ಲದ ಕಡೆ ಹಂಗೆ ಮೋಸ ಆಗೇ ಆಗುತ್ತೆ. ಹುಡ್ಗಾನು ಅಂತ ಹೇಳಕ್ಕಾಗಲ್ಲ, ಹುಡ್ಗಿರು ಅಂತ ಹೇಳಕ್ಕಾಗಲ್ಲ, ಇಬ್ರು ಮಾಡ್ತಾರೆ. ನನಗೆ ಪರ್ಸನಲ್ ಆಗಿ ಇಂಟ್ರೆಸ್ಟ್ ಇಲ್ಲ ಲವ್ ಮೇಲೆ, ನಂಬಿಕೆ ಇಲ್ಲ ಮೇನ್. ಯಾಕೆ? ಹಂಗೆ ನೋಡಿದೀನಿ, ಎಕ್ಸ್ಪೀರಿಯನ್ಸ್. ಮನೇಲಿ ನೋಡಿದ ಹುಡ್ಗಾನೇ ನೋಡ್ಬಿಟ್ಟು ಸೆಟಲ್ ಆಗ್ಬೇಕು ಅಂತ. ಜನರಲ್ ಆಗಿ ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು? ಬೋತ್ ಬಾಯ್ಸ್. ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು ನಿಮ್ ಪ್ರಕಾರ? ಹುಡುಗಿರೆ. ಗರ್ಲ್ಸ್. ಬೋತ್ ಆರ್ ಸೇಮ್. ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು? ಹುಡುಗಿಯರು ಅನ್ಸುತ್ತೆ. ಗರ್ಲ್ಸ್. ಅದು 50% ಹುಡುಗಿಯರು, 50% ಬಾಯ್ಸ್ ಇರ್ತಾರೆ. ಇಬ್ರು ತರ, ಇಬ್ರು ಸರ್. ಮೋಸ ಯಾರು ಮಾಡಲ್ಲ, ಮೋಸ ಹೋಗೋದೇ ಹೆಚ್ಚು ಎಲ್ಲರೂ. ಅಂದ್ರೆ ಅವ್ರು ನಂಬಿರೋ ಒಂದು ಟಸ್ಟಿಗೆ ಅವ್ರು ಮೋಸ ಹೋಗ್ತಾರೆ ಅಷ್ಟೇ. ಯಾರು ಜಾಸ್ತಿ ಮೋಸ ಹೋಗ್ತಾ ಇರ್ತಾರೆ? ಮೋಸ ಹೋಗೋದು ಹುಡುಗರೇ ಆಲ್ಮೋಸ್ಟ್. ಹುಡುಗರೆ. ಓಕೆ. ವಿಲೇಜ್ ಇಂದ ಬಂದಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ. ಹಳ್ಳಿ ಒಳಗೆ ಈಗೂನು ಮೋಸಗಳು ನಡೆಯಲ್ಲ. ಕರೆಕ್ಟ್. ಒಂದು ಥಾಟ್ ಆಫ್ ಇವಾಗ ಹೇಳೋದಾಯ್ತು ಅಂದ್ರೆ ಸಿಟಿಲಿ ಏನಾಗುತ್ತೆ, ಬರ್ತಾ ಮನುಷ್ಯ ನೋಡಿ ಕರಪ್ಟ್ ಆಗ್ತಾ ಒಬ್ರನ್ನೊಬ್ರು ನೋಡಿ ಮೈಂಡ್ ಎಲ್ಲ ಫೀಡ್ಬ್ಯಾಕ್ ಆಗಿ ಬೇರೆ ತರ ಒಂದು ಇಶ್ಯೂನ ಅವ್ರವರೇ ಕ್ರಿಯೇಟ್ ಮಾಡ್ಕೊಂಡು ಅದು ಎಲ್ಲ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಈಗ ಹುಡುಗಿಯರನ್ನ ಬಳಸ್ಕೊಂತಿರೋದು ಸಹಜ, ಹುಡುಗಿರಂತರೂ ಹುಡುಗರನ್ನ ಬಳಸ್ಕೊಂತಿರೋದು ಅತಿ ಸಹಜವಾಗಿ ಉಳಿದ್ಬಿಟ್ಟಿದೆ ಬ್ರೋ. ಇಬ್ಬರಿಂದನೂ ಆಗುತ್ತೆ, ಬಟ್ ಸ್ವಲ್ಪ ಪ್ರಮಾಣದಲ್ಲಿ ಗಂಡ್ ಮಕ್ಳಿಗೆ ಜಾಸ್ತಿ ಆಗುತ್ತೆ ಅದು ಮೋಸ ಆಗ್ತಾ ಇದೆ. ಯಾಕಂದ್ರೆ ಒಬ್ಬ ಹುಡುಗ ಅದನ್ನೆಲ್ಲದನ್ನು ತಗೊಂಡು ಅವನ್ನೆಲ್ಲಾ ಕಡೆಗೂ ನೋಡ್ಬೇಕಲ್ಲ ಲೈಫ್ ನ, ಒಂದ್ ಕಡೆಗೆ ಸ್ಟ್ರಕ್ ಆಗಿರಕ್ಕಾಗಲ್ಲ. ಈ ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು? ಹಂಗೆ ಹೇಳಕ್ ಆಗಲ್ಲ, ಇಬ್ರು ಹಿಡಿದಿರ್ತಾರೆ. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ, ಇಬ್ರದ್ದು ತಪ್ಪಿರತ್ತೆ. ಹುಡುಗಿದು ಹುಡುಗಂದು ಅಂತ ಹೇಳಕ್ ಬರೋದಿಲ್ಲ. ಬ್ರೋ, ಲವ್ ಅಲ್ಲಿ ಜಾಸ್ತಿ ಯಾರು ಮೋಸ ಮಾಡ್ತಾರೆ? ಹುಡುಗಿರೇ ಅನ್ಸುತ್ತೆ, ಹುಡುಗಿರಿಗೆ ಕೇಳಿದ್ರು ಅದೇನೇ ಹೇಳೋದು. ಏನಂತೀಯ? ಈಗಿನ ಕಾಲದಲ್ಲಿ ನೋಡ್ತಾರೆ ಹುಡುಗರು ಮೋಸ ಮಾಡ್ತಾರೆ, ಹುಡುಗಿರು ಮೋಸ, ಇಬ್ರು ಮೋಸ 50-50. ಯಾಕಂದ್ರೆ ಈಗ ಎಕ್ಸ್ಪೆಕ್ಟೇಷನ್ ಬಹಳ ಇದೆ ಬ್ರೋ. ಎಲ್ಲಾ ಕಡೆಯಿಂದ ಬೇಡ್ಕಂದ್ರೆ ಆ ಕಡೆ ಅವನೇ ಕೊಡ್ತಾನೆ, ಈ ಕಡೆ ಇವ್ರು ವಾಪಸ್ ಅದೇ ಕೊಡ್ತಾರೆ. ಅದರಿಂದ ಪ್ರೀತಿ ಮೇಲೆ ನಂಬಿಕೆ ಅನ್ನೋದು ಹೋಗ್ಬಿಟ್ಟಿದೆ. ಈಗ ನನ್ನ ಪ್ರಕಾರ ಹುಡುಗಿರೇ ಜಾಸ್ತಿ ಮೋಸ ಮಾಡೋದು ನಿಮ್ ಪ್ರಕಾರ? 100 ಅಲ್ಲಿ 90% ಹುಡುಗಿರೇ ಮೋಸ ಮಾಡೋದು, 10% ಎಲ್ಲೋ ಇರ್ತಾರಲ್ಲ ಫೇಕ್ ಬಾಯ್ಸ್. ಪ್ರೀತಿಯಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು ನಿಮ್ ಪ್ರಕಾರ? ಇದರಲ್ಲಿ ಗಂಡು ಹೆಣ್ಣು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರ ಅನ್ನಕ್ ಬರಲ್ರಿ. ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡ್ತಾರೆ? ಗರ್ಲ್ಸ್ ಜಾಸ್ತಿ ಮಾಡ್ತಾರೆ. ಹುಡುಗಿಯರೇ ಜಾಸ್ತಿ ಅಂತ ಅನ್ಸುತ್ತೆ. ಬ್ರೋ, ಲವ್ ಅಲ್ಲಿ ಯಾರು ಜಾಸ್ತಿ ಮೋಸ ಮಾಡೋದು? ಹುಡುಗಿಯರು ಅಂತಾನೆ ಹೇಳಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಹುಡುಗರು ಹೆಂಗಿರ್ತಾರೋ ಹಂಗೆ ಹುಡುಗಿಯರು ಇರ್ತಾರೆ. ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಸೆಟಲ್ ಆದ್ಮೇಲೆ. ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? 22-23 ಮೇಲೆ. ಇವಾಗೆಲ್ಲ ಜಸ್ಟ್ ಅದು ಅಟ್ರಾಕ್ಷನ್ ಅನ್ಸುತ್ತೆ ಮೇ ಬಿ. ನನ್ ಪ್ರಕಾರ ಗೊತ್ತಿಲ್ಲ, ಬೇರೆಯವ್ರದೆಲ್ಲ ಇರುತ್ತೆ, ಟ್ರೂ ಲವ್ ಇರುತ್ತೆ, ಇಲ್ಲ ಅಂತ ಏನ್ ಹೇಳ್ತಿಲ್ಲ ನಾನು. ಅವ್ರವ್ರ ಮೈಂಡ್ ಸೆಟ್ ಮೇಲೆ. ಸೊ ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಲವ್ ತಗೊಂಡ್ ಏನ್ ಮಾಡ್ತೀವಿ, ಪೇರೆಂಟ್ಸ್ ಓದ್ಕೊಳಕ್ ಕಳಿಸ್ತಾರೆ, ಲವ್ ಮಾಡಕ್ ಬರ್ತೀವ ನಾವೇನಾದ್ರು ಕಾಲೇಜಿಗೆ. ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಟೀನ್ ಏಜ್ ಅಲ್ಲೇ ಲವ್ ಆದ್ರೆ ಒಳ್ಳೇದು. ಏಜ್ ಅಂತಿಲ್ಲ ಬ್ರೋ, ಲವ್ ಏಜ್ ಅಂತಿಲ್ಲ. ಯಾರಾದ್ರೂ ವಯಸ್ಸಾದ್ಮೇಲೆ ಆದ್ರೂ ಆಗ್ಬೋದು. ಅಲ್ಲ, ಟೀನೇಜ್ ಅಲ್ಲಿ ಆಗೋದೆಲ್ಲ ಕ್ರಶ್. ಆಮೇಲೆ ಒಂದು ಮೈಂಡ್ ಸೆಟ್ ಬಂದ್ಮೇಲೆ ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡ್ರೆ ಅದು ಲವ್. ಈಗ ಆಮೇಲೆ ಕ್ರಶ್, ಅದೇ ಅಟ್ರಾಕ್ಷನ್ ಅವೇ ಇರೋದೆಲ್ಲ. ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಸೆಟ್ಲ್ ಆದ್ಮೇಲೆ ಬ್ರೋ, ಒಂದು ಇಂಜಿನಿಯರಿಂಗ್ ಲೈಫ್ ಒಂದು ಸೆಕೆಂಡ್ ಇಯರ್ ಆ ಟೈಮಲ್ಲಿ ಆದ್ರೆ ಒಳ್ಳೇದು. ಡಿಗ್ರಿ ಟೈಮಲ್ಲಿ ಆದ್ರೆ ಒಳ್ಳೇದು. ಅದಕ್ಕೂ ಮುಂಚೆ ಅಂದ್ರೆ ಅಷ್ಟು ಮೈಂಡ್ ಮೆಚೂರ್ ಆಗಿರಲ್ಲ, ಕ್ಲಾರಿಟಿ ಇರಲ್ಲ. ಓಕೆ. ಲವ್ ಏಜೇ ಇಲ್ಲ, ಯಾವ ಏಜ್ ಅಲ್ಲಿ ಬೇಕಾದ್ರೂ ಲವ್ ಆಗ್ಬೋದು. ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಸ್ಕೂಲ್ ಡೇಸ್ ಅಲ್ಲಿ ಆದ್ರೆ ಒಳ್ಳೇದು. ಸರ್, ಸ್ಕೂಲ್ ಡೇಸ್ ಬೆಸ್ಟ್ ಲವ್ ಆದ್ರೆ. ಸ್ಕೂಲ್ ಡೇಸ್ ಬೆಸ್ಟ್. ಎಸ್ ಸರ್. ಲೈಫ್ ಸೆಟಲ್ ಆದ್ಮೇಲೆ ಲವ್ ಆದ್ರೆ ಇನ್ನೂ ಬೆಸ್ಟ್. ಸೆಟಲ್ ಆದ್ಮೇಲೆ ಆಗ್ಬೇಕು, ಲೈಕ್ ಒಂದ್ 25 ವರ್ಷ ಆದ್ಮೇಲೆ. ಓಕೆ. ಕಾಲೇಜ್ ಸರ್ 25 ವರ್ಷ ಆದ್ಮೇಲೆ ಮದುವೆನೇ ಮಾಡ್ತಾರಲ್ಲ, ಇನ್ನೇನ್ ಲವ್. ಓಕೆ. ಸೊ ಸ್ಕೂಲ್ ಡೇಸ್ ಅಲ್ಲಿ ಆದ್ರೆ ಸ್ಕೂಲ್ ಡೇಸ್ ಅಲ್ಲಿ ಆದ್ರೆ ನಿಮ್ ಪ್ರಕಾರ? ಕಾಲೇಜ್ ಅಲ್ಲಿ ಆಗ್ಬೇಕು. ಬ್ರೋ, ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಯಾವ ಏಜ್ ಅಲ್ಲಿ ಅಂತ ಹೇಳಿ 23-25 ಒಳಗೆ. 25 ಒಳಗೆ ಆಗ್ಬೇಕು. 25 ಅದ್ರ ಮೇಲೆ. ಓಕೆ. ಯಾವ ಏಜ್ ಅಲ್ಲಿ ಲವ್ ಆದ್ರೆ ಒಳ್ಳೇದು? ಈಗ ಉಪೇಂದ್ರ ಡೈಲಾಗ್ ಐತಲ್ಲ ಬ್ರೋ, ಏನು? 14ರಿಂದ 16 ಡೈಲಾಗ್ ಬಿಡ್ತಾರೆ. ಆ ತರ ಲವ್ ಈಗ ಜಾಸ್ತಿ ಅದ ಬ್ರೋ. 16-20 ವರ್ಷ ಹುಡುಗಿ ಬರೀ ಡೈಲಾಗ್ ಹೊಡೆದ್ರೆ ಸಾಕು ಬಿದೋಗ್ತಾಳೆ. ಏಜ್ ಮ್ಯಾಟರ್ ಆಗಲ್ಲ ಬ್ರೋ, ಸಕ್ಸಸ್ ಆದ್ಮೇಲೆ ಲವ್ ಆದ್ರೆ ಚೆನ್ನಾಗಿ. ಒಂದು ಲೈಫಲ್ಲಿ ಒಂದು ಸೆಟ್ಲ್ ಆಗಿರ್ಬೇಕು ಅವರು. ಹುಡುಗನು ಕೂಡ ಒಂದು ಜಾಬ್ ಅಥವಾ ಏನೋ ಒಂದು ಅವ್ನ ಲೈಫಲ್ಲಿ ಒಂದು ಸೆಟ್ಲ್ ಆಗಿರ್ಬೇಕು. ಆವಾಗ ಲವ್ ಮಾಡಿದ್ರೆ ಅದು ಅಚೀವ್ಮೆಂಟ್ ಆಗುತ್ತೆ. ಸೊ ಅವ್ರ ಮನೇಲಿ ಒಪ್ಕೊಳ್ತಾರೆ, ಇವ್ರ ಮೇಲೆ ಒಪ್ಕೊಳ್ತಾರೆ. ಸೊ ಕಾಲೇಜ್ ಲೈಫಲ್ಲಿ ಮಾಡೋದಿಲ್ಲ ಲವ್ ಅನ್ಸಲ್ಲ. ಅದು ಕಾಲೇಜ್ ಲೈಫಲ್ಲಿ ಒಂದೇನೋ ಒಂದು ಚೈಲ್ಡ್ಹುಡ್ ಅಲ್ಲಿ ಇರ್ತೀವಿ. ಒಂದು ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಏನೋ ಒಂದು ಅನ್ಕೊಂಡು ಇವಾಗ ಲೈಫಲ್ಲಿ ಸೆಟ್ಲ್ ಆಗಿದ್ದೀವಿ, ನಮ್ಮ ಜವಾಬ್ದಾರಿ ಇದೆ, ನಾವು ಮದುವೆ ಆದ್ರೂ ಕೂಡ ಲವ್ ಮಾಡಿದ್ರು ಕೂಡ ಮಾಡ್ಬೋದು, ಲೈಫ್ ಲೀಡ್ ಮಾಡ್ಬೋದು ಅವ್ರ ಜೊತೆ ಅಂತೇಳಿ ಅನ್ಬೋದು. ಸೆಟಲ್ ಆಗಿದ್ರೆ ಮಾಡ್ಬೋದು ನಾವು. ಈಗ ಒಂದು ಹುಡುಗಿಗೆ ಇಷ್ಟ ಇರುತ್ತೆ, ಒಂದು ಹುಡುಗಿಗೂ ಇಷ್ಟ ಇರುತ್ತೆ. ಬಟ್ ಏನಂದ್ರೆ ಪರಿಸ್ಥಿತಿ ಅವ್ರನ್ನ ಏನೋ ಒಂದು ಕ್ಲಾರಿಟಿ ಕೊಡಲ್ಲ ಪರಿಸ್ಥಿತಿ. ಆ ಪರಿಸ್ಥಿತಿನ ಯಾರು ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ.
ಅಲ್ಲೇ ಅವರು ಸ್ಟ್ರಕ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಬರೀ ಮನಿನ ಬೆನ್ನತ್ತಿದ್ರೆ ಏನು ಸಿಗಲ್ಲ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅಫ್ಕೋರ್ಸ್ ಮನಿ ಇರೋರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಆಲ್ರೆಡಿ ಲೈಫಲ್ಲಿ ಎಲ್ಲಾ ಆಟಗಳನ್ನು ಆಟ ಆಡಿರ್ತಾರೆ ಅಂತಾನು ನಾವು ನೋಡ್ತಾ ಇದೀನಿ ಆಲ್ರೆಡಿ ಕಣ್ಣಲ್ಲಿ. ರಾಮನ ಗುಣಲಕ್ಷಣಗಳು ದೇವ್ರನಾಗ ಯಾರಲ್ಲೂ ಇಲ್ಲ. ಯಾಕೆಂದ್ರೆ ಅವ್ರು ಒಬ್ಬರೇ ಆಗಕ್ ಸಾಧ್ಯ. ಆ ತರ ಒಂದು ಗುಣಲಕ್ಷಣ ಇರೋರ್ನ ನೋಡಿ ಚಾಯ್ಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಲೈಫ್ ಹುಡುಗಿರಿಗೆ ಅಂಡ್ ಹುಡುಗರು ಅಷ್ಟೇ ಅದೇ ತರ ಚೂಸ್ ಮಾಡ್ಕೊಂಡ್ರೆ ಒಳ್ಳೇದು. ಇವತ್ತೇನಾಗಿದೆ ಅಂದ್ರೆ ಯಂಗ್ಸ್ಟರ್ಸ್ ಯುವಕರು ಇವತ್ತೇನ ನಾವೇನ್ ಕರಿತೀವಿ ಪ್ರೀತಿ ಅಂತಂದ್ರೆ ಅದೊಂಥರ ಅಟ್ರಾಕ್ಷನ್, ಒಂಥರ ಅವ್ರನ್ನ ಇಷ್ಟಪಡೋದು, ಲೈಫ್ ಬಗ್ಗೆ ಕೇರ್ ತಗೊಳ್ದಲೆ ಅಟ್ರಾಕ್ಷನ್ ಒಳಗಾಗಿ ಓದೋ ವಯಸ್ಸಲ್ಲಿ ಓದ್ದಂಗೆ, ಅದ್ರಲ್ಲೂ PU ಒಳಗಿರುವಂತಹ ಮಕ್ಳು ಏನಿದಾರಲ್ಲ ಅವ್ರು ಬಹಳ ಬೇಗ ಪ್ರೀತಿ ಬಲೆಗೆ ಬೀಳ್ತಾ ಇದ್ದಾರೆ. ಲೈಫ್ ಅಂದ್ರೆ ಏನು ಅನ್ನೋದು ಸೀರಿಯಸ್ನೆಸ್ ಇನ್ನೂ ಇಲ್ಲ. ಮನೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವ್ರ ಅಟ್ರಾಕ್ಷನ್ ಒಳಗಾಗಿ ಎಜುಕೇಶನ್ ನ ಹಾಳು ಮಾಡ್ಕೊಳ್ತಿದ್ದಾರೆ, ಲೈಫ್ನೇ ಹಾಳು ಮಾಡ್ಕೊಳ್ತಿದ್ದಾರೆ. ಓದೋ ವಯಸ್ಸಲ್ಲಿ ಓದ್ತಾ ಇಲ್ಲ. ಒಂದು PUC ದಾಟಿ ಒಂದು ಡಿಗ್ರಿ ಅಂತ ಮಾಡ್ಕೊಂಡ್ರೆ ಅವ್ರಿಗೊಂದು ಪ್ರಬುದ್ಧತೆ ಬರುತ್ತೆ, ಒಂದು ಪಕ್ವತೆ ಬರುತ್ತೆ. ತಪ್ಪು ಸರಿ ಯಾವ್ದು ಅಂತೇಳಿ ಗುರ್ತಿಸ್ತಾರೆ. ಆ ಗುರ್ತಕ್ಕಿಸೋಕ್ಕಿಂತ ಮುಂಚೆನೆ PU ಒಳಗೆ ಇಡೋಗ್ಬಿಡ್ತಾರೆ. ಅದಾಗಬಾರ್ದು ಅಂತೇಳಿ ನಾವು ಜನರಿಗೆ ಹೇಳಕ್ ಇಷ್ಟಪಡ್ತೀವಿ, ಅದನ್ನ ಯಂಗ್ಸ್ಟರ್ಸಿಗೆ ಹೇಳಕ್ ಇಷ್ಟಪಡ್ತೀವಿ.